ಪವರ್ ಶೇರಿಂಗ್ ನ ಬಗ್ಗೆ ಮಾತಾಡಬೇಡಿ ಅಂತ ಯಾರು ಎಷ್ಟೇ ಹೇಳಿದ್ರು ಕೆಲವರು ಸುಮ್ಮನಾಗ್ತಿಲ್ಲ. ನೋಟಿಸ್ ಕೊಟ್ಟ ನಂತರವೂ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮುಂದುವರೆಸಿದರು. ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಡಿಕೆ ಶಿವಕುಮಾರ್ ಶ್ರಮಿಸಿದ್ದಾರೆ. ಅವರಿಗೆ ಹೈಕಮಾಂಡ್ ಅವಕಾಶ ಮಾಡಿಕೊಡಬಹುದು ಅಂದ್ರು. ಇನ್ನೊಂದು ಕಡೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಸಿಎಂ ಸ್ಥಾನದ ವಿಷಯವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ಶಾಸಕರ ಬಲ ಬೇಕಾ ಬೇಡವಾ ಅನ್ನೋದನ್ನ ಸಿಎಂ ಡಿಸಿಎಂಗೆ ಕೇಳಿ ಅಂದ್ರು. ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ, ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ. ಅವ್ರಿಗೂ ಕೂಡ ಮಾಡಿಕೊಡ್ಬೋದು. ಇಲ್ಲ, ಅವ್ರು ಮೊದಲಿಂದನೂ ಕೂಡ ಅವ್ರು ದೇವ್ರ ಮೇಲೆ ಜಾಸ್ತಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು, ಇನ್ನು ಇವತ್ತಿಂದ ಹೊಸದಾಗಿ ಏನು ಮಾಡ್ತಾ ಇಲ್ಲ. ಅವರು ಮೊದಲಿಂದನೂ ಕೂಡ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥದ್ದು ಮೊದಲಿಂದನೂ ಮಾಡ್ಕೊಂಡ್ಬಂದಿದ್ದಾರೆ ಅವರು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಮಂತ್ರಿ ಸ್ಥಾನದ ಬಗ್ಗೆ ಮಾತ್ರ ಚರ್ಚೆ ಮಾಡ್ತೀವಿ ಬಿಟ್ರೆ ಇವೆಲ್ಲ ನನಗೆ ಅದು ಅವ್ರು ವರಿಷ್ಠರು ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ, ಅವ್ರು ಏನು ಹೇಳ್ತಾರೆ ಅದನ್ನ ನಾವು ಕೇಳ್ತೀವಿ. ನೋಡಿ, ಯಾರು ಮಾತಾಡ್ತಾರೆ ಅದಕ್ಕೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಮಾತಾಡಿದವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಹಿಂದೆ ಎಲ್ಲ ಕೇಂದ್ರ ನಾಯಕರೇ ಮಾಡಿರುವಂಥದ್ದಲ್ವಾ. ಈ ಸರಿ ಅದು ಯಾವ ಥರ ನನಗೆ ಗೊತ್ತಿಲ್ಲ. ನಮ್ಮ ಅಭಿಪ್ರಾಯಗಳಲ್ಲಿ ಯಾವುದೇನು ಕೇಳಿದಿಲ್ಲ. ಎಲ್ಲರೂ ಒಮ್ಮತದಿಂದ ಆ ಕಾಲದಲ್ಲಿ ಆಗಿದೆ. ಈಗ ವರಿಷ್ಠರು ಏನು ನಮಗೆ ತೀರ್ಮಾನ ಕೊಡ್ತಾರೆ ನಾವು ಅದಕ್ಕೆ ಬದಲಾಗ್ತೀವಿ. ಮುಖ್ಯಮಂತ್ರಿ ಬದಲಾವಣೆ, ಅಧಿಕಾರ ಹಂಚಿಕೆ ಚರ್ಚೆಗಳ ಮಧ್ಯದಲ್ಲಿ ಆವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು ಹೋಗುವ ವಿಷಯವೂ ಬರುತ್ತೆ. ಬಂದರೆ ಸ್ವಾಗತ ಮಾಡ್ತೀವಿ ಅಂದ್ರು ಡಾಕ್ಟರ್ ಜಿ ಪರಮೇಶ್ವರ್. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಸ್ವಾಗತ ಮಾಡ್ತೀವಿ ಅಂತ. Taken by the High Command, and more particularly if Khargeji wants to come to Karnataka, yes, he is our tall leader, and if he wants to come to Karnataka, it is most welcome. ಪರಮೇಶ್ವರ್ ಸಾಹೇಬ್ರು ಅವ್ರದ್ದು ಹಳೆ ಸಂಬಂಧಗಳಿವೆ, ಆದರೆ ಅದು ಖರ್ಗೆ ಸಾಹೇಬ್ರೆ ತೀರ್ಮಾನ ತಗೋತಾರೆ. ನೋಬಡಿ ಎಲ್ಸ್ ಕ್ಯಾನ್ ಡಿಕ್ಟೇಟ್. ನೀವೇ ಬಿಡ್ತೀರಾ? ನೀವು ಚಿಂತನೆಗೂ ನೀವೇ ಒಳಬಿಡೋದು. ಯಾರು ಖರ್ಗೆ ಸಾಹೇಬ್ರು ಹೇಳ್ತಿದ್ದೀರಾ ಹೇಳಿ? ನೀವು ಹೋಗಿ ಪರಮೇಶ್ವರ್ ಸಾಹೇಬ್ರ ಹತ್ರ ಕೇಳಿರ್ತೀರ, ಸಾಹೇಬ್ರು ಹೇಳಿರ್ತಾರೆ. ಎಲ್ಲ ಹೇಳ್ಬೇಕಲ್ಲ. ಈಗ ನಿಮ್ ಸಾಕ್ಷಿಯಾಗಿ ಕರ್ಕೊಂಡು ಹೋಗಕ್ಕಾಗ್ತದೆ ನಾನು ಡೆಲ್ಲಿಗೆ? ಸೇತುವೆ ಇದ್ದಂಗೆ. ಇನ್ನೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು 2028ರಲ್ಲಿ ನಾನು ಮುಖ್ಯಮಂತ್ರಿ ರೇಸ್ನಲ್ಲಿರ್ತೀನಿ ಅಂತಿದ್ರು. 2 ವರ್ಷದ ಹಿಂದೆನೆ ಸಿಎಂ ರೇಸ್ನಿಂದ ಹೊರಗೆ ಬಂದಿದ್ದೀನಿ. ಯಾಕೆ ಅನ್ನೋದು ಅಪ್ರಸ್ತುತ. ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ಕ್ರಾಂತಿಗಳೂ ನಡೀತಾ ಇಲ್ಲ. ಬೆಳಗಾವಿಯಲ್ಲಿ ಯಾವ ರಾಜಕೀಯ ಭೂಕಂಪನೂ ಆಗೋದಿಲ್ಲ. ಆದ್ರೆ ಬೆಂಗಳೂರಿನಲ್ಲಿ ಆಗಬೇಕು ಅಷ್ಟೇ. ಸಿಎಂ ಬದಲಾವಣೆಯ ವಿಷಯವನ್ನ ಸೂಕ್ತ ವ್ಯಕ್ತಿಗಳ ಹತ್ರ ನೀವು ಕೇಳಿ ಅಂದ್ರು. ಚರ್ಚೆ ಅಷ್ಟೇ. ಈಗಾಗಲೇ ಚರ್ಚೆ ನಡೀತಾ ಇದೆ, ಒಳಗಡೆ ಏನೂ ಇಲ್ಲ. ನಮ್ಮ ಪಾರ್ಟಿಯಲ್ಲಿಲ್ಲ, ಎಲ್ಲೂ ಇಲ್ಲ, ಚರ್ಚೆನೇ ಇಲ್ಲ. ಅದು ಮಾಧ್ಯಮದಲ್ಲಿ ಹೆಚ್ಚು ಪ್ರಚಾರ ಆಗಿದೆ. ಕೆಲವರು ಅದನ್ನು
ಹೇಳ್ತಾರೆ ಹೊರತಾಗಿ ಪಕ್ಷದಲ್ಲಿ ಆ ರೀತಿ ಯಾವುದೇ ಚರ್ಚೆ ಇಲ್ಲ. CM ಬದಲಾವಣೆ ಮಾಡಲಿಕ್ಕೆ ನಾವ್ಯಾರು ಯಾರು ಡೆಡ್ ಲೈನ್ ಕೊಟ್ಟಿದ್ದಾರಾ? ಇಲ್ಲವೇ ಇಲ್ಲ, ಅದು ಚರ್ಚೆನೇ ಇಲ್ಲ. ಇದೇ ಇದೆ, ಮುಂಚೆಯಿಂದ ಇದೆ, ಅದನ್ನು ಹಳೆಯದಲ್ಲ, ಹೊಸದೇನಲ್ಲ. ಮುಂಚೆಯಿಂದ ಅವರವರ ಬೆಂಬಲಿಗರು, ಅವರ ಅಭಿಮಾನಿಗಳು ಹೇಳ್ತಾರೆ. ಆದರೆ ಅಂತಿಮವಾಗಿ ನಮ್ಮ ಹೈಕಮಾಂಡ್ ಅದನ್ನು ನಿರ್ಧಾರ ಮಾಡ್ತಾರೆ. ಇಲ್ಲ ಅದನ್ನು ನಾವು ಬಿಟ್ಟಿದ್ವಿ, ಭಾಳ ಸಾಧ್ಯ ಬಿಟ್ಟದು, ಈಗಿಲ್ಲ ಎಲ್ಲ ಪ್ರಶ್ನೆ ಇಲ್ಲ. ಸುಮಾರು 1 ವರ್ಷ ಹಿಂದೆ ಬಿಟ್ಟಿದ್ವಿ, ಅದು ಈಗಿಲ್ಲ. ಅದು ಯಾವುದ್ರೆ ಅದನ್ನು ರೈಟ್ ಪರ್ಸನ್ಗೆ ಕೇಳಿದ್ರೆ ರೈಟ್ ಉತ್ತರ ನಿಮ್ಗೆ ಸಿಗೋದು. ಈಗ ನಮ್ಮ ಕೇಳಿದ್ರೆ ನಾವೇನು ಹೇಳೋದು? ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.